ಮತ್ತ ಚಾಚೂಡ ಸುದ್ದಿನೋಡ ವಿಶೇಷ ನಮ್ಮ ಕಡೆ ಸುದ್ದಿಗ ಸ್ವಾಗತ. ಬೆಳಗಾವ್ಯಾಗ ಅಮೃತ ವಿದ್ಯಾಲಯದ ವಿವಾದ ಈಗ ಜಿಲ್ಲಾಧಿಕಾರಿ ಕದ ತಟ್ಟೈತಿ. ಅಲ್ಲಿನ ಪ್ರಾಚಾರ್ಯ ಮತ್ತು ಸಿಬ್ಬಂದಿನ ವಜಾ ಮಾಡ್ರಿ ಅಂತ ಡಿಸಿ ಸಾಹೇಬ್ರಿಗ ಸಾಲಿ ಮಕ್ಕಳ ಅವ್ವ ಅಪ್ಪ ಒತ್ತಾಯ ಮಾಡ್ಯಾರ. ಬೆಳಗಾವಿ ನಗರದಾಗಿನ ಮಾತಾ ಅಮೃತಾನಂದಮಯಿ ಆಶ್ರಮದವ್ರ ಸಾಲಿ ಅಮೃತ ವಿದ್ಯಾಲಯದಾಗ ಮಕ್ಕಳ ಮ್ಯಾಲ ಖಾಯಂ ದಬ್ಬಾಳಿಕೆ ನಡೆಯಕತ್ತದ. ಅಲ್ಲಿ ಖಾಯಂ ಮಾಸ್ತರ ಇಲ್ಲ. ವಿದ್ಯಾರ್ಥಿಗಳಿಗೆ ಸಾಲಿ ಅಂದ್ರ ಜೈಲಿನ ಹಂಗಾಗೈತಿ. ಮಕ್ಕಳಿಂದ ರೊಕ್ಕ ವಸೂಲಿ ಮಾಡಕತ್ತಾರಂತ. ಈ ಬಗ್ಗೆ ಹೆಡ್ ಮಾಸ್ಟರ್ ಕಾರುಣ್ಯ ಬಾಯಾರ್ ಹತ್ರ ಕೇಳಿದ್ರ ಏನೂ ಮಾತಾಡಂಗಿಲ್ಲ. ಆಕೆ ಕರುಣಾನೇ ಇಲ್ದವ್ರಂಗ ವರ್ತಿಸ್ತಾಳ. ಒಂದು ವಾರದ ಹಿಂದ ಅಮೃತ ವಿದ್ಯಾಲಯದ ಸಾಲಿ ಮಕ್ಕಳ ಪೋಷಕರು ಮುತ್ತಿಗೆ ಹಾಕಿದ್ರು. ಅವಾಗ ಆಡಳಿತ ಮಂಡಳಿ ಮತ್ತ ಪೋಷಕರ ಮೀಟಿಂಗ್ ನಡೆಸ್ತೀವಿ ಅಂತ ಮಾತು ಕೊಟ್ಟಿದ್ರು. ಆದ್ರ ಮೀಟಿಂಗ್ ರದ್ದು ಮಾಡ್ಯಾರ. ಇದಕ್ಕ ಸಿಟ್ಟಾದ ಸಾಲಿ ಮಕ್ಕಳ ಪೋಷಕರು ಜಿಲ್ಲಾಡಳಿತ ನಡಬರ್ಕ್ ಬಂದ್ ಸಮಸ್ಯೆ ಇತ್ಯರ್ಥ ಮಾಡ್ಬೇಕು ಅಂದಾರ. ಪ್ರಿನ್ಸಿಪಾಲ್ ಮತ್ತ ಸಾಲಿ ಅಧಿಕಾರಿಗಳನ್ನ ಇಲ್ಲಿಂದ ತೆಗೆದು ಹಾಕ್ರಿ ಅಂತ ಒತ್ತಾಯ ಮಾಡ್ಯಾರ. ನಾವು ಇದು ಕಮಿಟಿ ಇನ್ಕ್ವೈರಿ ಕಮಿಟಿ ಫೈಂಡ್ ಔಟ್ ಮಾಡ್ತೀವಿ. ಇನ್ಕ್ವೈರಿ ಕಮಿಟಿ ಒಳಗೆ ಅವ್ರಿಗೆ ಇದು ಮಾಡ್ತೀವಿ ಅಂತೇಳಿ ಇನ್ಕ್ವೈರಿ ಕಮಿಟಿನ 1 ತಿಂಗಳು 2 ತಿಂಗಳು ಆಗ್ತಂತ ಅವರೇ ಹೇಳಿದ್ರು. ನಾ ಹೇಳ್ತಾ ಇದ್ದೀನಿ ಇನ್ಕ್ವೈರಿ ಮಾಡ್ತಿರಲ್ಲ ಮಾಡ್ರಿ, ಬಟ್ ಇನ್ಕ್ವೈರಿ ಶುಡ್ ಬಿ ಹಿಯರ್ ಓನ್ಲಿ. ಬಟ್ ಟಿಲ್ ದ ಟೈಮ್ ಅಂದ್ರೆ ಇನ್ಕ್ವೈರಿ ಪೀರಿಯಡ್ ದಲ್ಲಿ ಆ ಕಾರುಣ್ಯ ಮೇಡಮ್ ಇರಬಾರದು. ಪ್ರಿನ್ಸಿಪಾಲ್ ಮತ್ತ ಪೋಷಕರ ಜಗಳದ ನಡಬರ್ಕ ಮಕ್ಕಳು ಬಡವಾಗಕತ್ಯಾವ. ಒಂದು ವಾರದಿಂದ ಸಾಲಿಗ ಮಕ್ಕಳನ್ನ ಕಳ್ಸಾಕ ಅಪ್ಪ ಬಂದ್ರ ತಯಾರ ಇಲ್ಲ. ಶ್ರೀನಾಥ್ ಜೋಶಿ, ಸುವರ್ಣ ನ್ಯೂಸ್ 24/7 ಬೆಳಗಾವಿ.